ಕ್ರಿಸ್ಮಸಲ್ಲಿ ಮಾಡುವಂತಹ ಈ ಒಂದು ಎಗ್ಲೆಸ್ ಪ್ಲಮ್ ಕೇಕ್ ತುಂಬ ಜನರಿಗೆ ಇಷ್ಟ ಆಗುತ್ತೆ. ಮೊದಲಿಗೆ ಟೂಟಿ ಫ್ರೂಟಿ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಚೆರಿ, ಖರ್ಜೂರ, ಗೋಡಂಬಿ ಹಾಗೆ ಬಾದಾಮಿ, ಒಣ ದ್ರಾಕ್ಷಿ, ನಾನಿಲ್ಲಿ ಜೊತೆಗೆ ಕಪ್ಪು ದ್ರಾಕ್ಷಿನೂ ಸಹ ಸೇರಿಸ್ಕೊಂಡಿದ್ದೀನಿ. 200 ml ಆಗುವಷ್ಟು ಆರೆಂಜ್ ಜ್ಯೂಸ್, ಶುಂಠಿ, ಚಕ್ಕೆ ಮತ್ತು ಲವಂಗ ಇದನ್ನೆಲ್ಲ ಹಾಕಿ ಪುಡಿ ಮಾಡ್ಕೊಂಡಿದ್ದೆ. ಆ ಒಂದು ಮಸಾಲೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು 2 ದಿನ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆಯಲ್ಲಿ 2 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಕ್ಯಾರಮಲ್ ರೆಡಿ ಮಾಡ್ಕೊಂಡಿದ್ದೀನಿ. ಉಳಿದಿರುವಂತಹ ಸಕ್ಕರೆನ ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು. 1/4 ಕಪ್ ಆಗೋಷ್ಟು ಎಣ್ಣೆ ಪುಡಿ ಮಾಡಿರುವಂತಹ ಸಕ್ಕರೆನ ಹಾಕಿ 1 ನಿಮಿಷ ಬೀಟ್ ಮಾಡಿಕೊಂಡು 1 ಕಪ್ ಆಗೋಷ್ಟು ಜರಡಿ ಆಡಿಟ್ಟಿದ್ದಂತಹ ಮೈದಾ ಹಿಟ್ಟು ಹಾಗೆ ಮಾಡಿಟ್ಟಿದ್ದಂತಹ ಮಸಾಲೆ ಪುಡಿ 1/4 ಕಪ್ ಆಗೋಷ್ಟು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು 1 ಸ್ಪೂನ್ ಆಗೋಷ್ಟು ಫ್ರೂಟ್ ಜಾಮ್, ಮಾಡಿಟ್ಟಿದ್ದಂತಹ ಕ್ಯಾರಮಲ್, 1 ಸ್ಪೂನ್ ಆಗೋಷ್ಟು ಹನಿ ಅಂದರೆ ಜೇನುತುಪ್ಪ, 1 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಜೊತೆಗೆ ನಾವು ನೆನೆಸಿಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೌಲ್ಡ್ಗೆ ಹಾಕ್ಕೊಂಡು